ನಮಸ್ಕಾರ ಸ್ನೇಹಿತರೆ. ನಿನ್ನೆ ಭಾರತ ನಮೀಬಿಯಾ ವಿರುದ್ಧ ಪಂದ್ಯವನ್ನು ಆಡಿತು. 93 ರನ್ಗಳ ಬೃಹತ್ ಜಯ ನಿನ್ನೆ ಭಾರತ ತಂಡಕ್ಕೆ ಸಿಕ್ಕಿತು. ಭಾರತ ತಂಡದ ಪರವಾಗಿ ಇಶಾನ್ ಕಿಶನ್ 61 ರನ್, ಸಂಜು ಸ್ಯಾಮ್ಸನ್ 8 ಚೆಂಡಲ್ಲಿ 22 ರನ್, ತಿಲಕ್ ವರ್ಮಾ 25 ರನ್, ಹಾರ್ದಿಕ್ ಪಾಂಡ್ಯ 52 ರನ್ ಮಾಡಿರುತ್ತಾರೆ. ಸೂರ್ಯಕುಮಾರ್ ಯಾದವ್ ಬ್ಯಾಟಿಂದ ನಿನ್ನೆ ಅಷ್ಟೊಂದು ರನ್ ಬರಲಿಲ್ಲ. ಕ್ಯಾಪ್ಟನ್ ಕೇವಲ 12 ರನ್ ಮಾಡಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಅದಾದಮೇಲೆ ಶಿವಮ್ ದುಬೆ 23 ರನ್ ಮಾಡಿರುತ್ತಾರೆ. ಕಡೆಯ 2 ಓವರ್ನಲ್ಲಂತೂ ರನ್ನೇ ಬರೋದಿಲ್ಲ. 209 ರನ್ನಿಗೆ 9 ವಿಕೆಟನ್ನು ಕಳೆದುಕೊಂಡು 210 ರನ್ ನಮೀಬಿಯಾಗೆ ಟಾರ್ಗೆಟ್ ಕೊಟ್ಟಿರುತ್ತಾರೆ ಟೀಮ್ ಇಂಡಿಯಾ. ಅದ್ಭುತವಾಗಿ ಆಡಿದ್ರು ಟೀಮ್ ಇಂಡಿಯಾ ಬ್ಯಾಟಿಂಗ್ನಲ್ಲಿ ವೀಕ್ಷಕರೇ. ನಿನ್ನೆ ಭಾರತ ತಂಡ ಬ್ಯಾಟಿಂಗ್ನಲ್ಲಿ 15 4, 14 ಸಿಕ್ಸರನ್ನು ಕೂಡ ಹೊಡೆದಿರುತ್ತಾರೆ ವೀಕ್ಷಕರೇ. ನಮೀಬಿಯಾದ ಬೌಲಿಂಗ್ ಪರವಾಗಿ ಬೆನ್ ಶಿಕಾಗೋ 1 ವಿಕೆಟ್ ತೆಗೆದಿರುತ್ತಾರೆ. ಜೆ ಸ್ಮಿತ್ 1 ವಿಕೆಟ್ ತೆಗೆದಿರುತ್ತಾರೆ. ಗ್ರೇಹಾರ್ಡ್ ಇರಾಸಾಮ್ಸ್ 4 ವಿಕೆಟ್ ತೆಗೆದಿರುತ್ತಾರೆ. ಬ್ರೇನಾರ್ಡ್ ಸ್ಕೂಲೆಟ್ಸ್ 1 ವಿಕೆಟ್ ತೆಗೆದಿರುತ್ತಾರೆ. ಕ್ಯಾಪ್ಟನ್ ಬಿಟ್ಟು ಬಾಕಿದವರೆಲ್ಲ ದುಬಾರಿಯಾಗಿರುತ್ತಾರೆ. ನಮೀಬಿಯಾ ತಂಡದ ಓಪನರ್ಸ್ಗಳು ಸ್ಟಾರ್ಟಿಂಗ್ ಅದ್ಭುತವಾಗಿ ಆಟವನ್ನಾಡಿದರು. ಸ್ಟೀನ್ಕಾಕ್ 29 ರನ್, ಫಾರ್ಲಿಕ್ 22 ರನ್. ಅವರಿಬ್ಬರು ಶುರುವಿನಲ್ಲಿ ರನ್ಗಳ ಹೊಳೆಯನ್ನೇ ಹರಿಸಿದರು. ಕ್ಯಾಪ್ಟನ್ ಗೆರಡ್ ಇರಸನ್ ಅದ್ಭುತವಾಗಿ ಸ್ವಲ್ಪ ಆಟವನ್ನಾಡುತ್ತಾರೆ, 18 ರನ್. ಬಾಕಿದವರೆಲ್ಲ 20 ರನ್ಗಳನ್ನು ಆಡಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. 116 ರನ್ನಿಗೆ ಆಲ್ಔಟ್ ಆಗುತ್ತಾರೆ ನಮೀಬಿಯಾ ತಂಡ. ಹಾರ್ದಿಕ್ ಪಾಂಡ್ಯ, ಹರ್ಷದೀಪ್ ಸಿಂಗ್, ಶಿವಮ್ ದುಬೆ, ವರುಣ್ ಚಕ್ರವರ್ತಿ, ಜಸ್ಪ್ರೀತ್ ಬುಮ್ರಾ, ಅಕ್ಷರ್ ಪಟೇಲ್, ಹರ್ಷದೀಪ್ ಸಿಂಗ್, ಜಸ್ಪ್ರೀತ್ ಬುಮ್ರಾ, ಶಿವಮ್ ದುಬೆ ಇವರು 3 ಜನ ಒಂದೊಂದು ವಿಕೆಟ್ ತೆಗೆದಿರುತ್ತಾರೆ. ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ 2 ವಿಕೆಟ್ ತೆಗೆದರೆ ವರುಣ್ ಚಕ್ರವರ್ತಿ 3 ವಿಕೆಟ್ ತೆಗೆದಿರುತ್ತಾರೆ. ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಪ್ರದರ್ಶನಕ್ಕೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿರುತ್ತದೆ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಕೂಡ ಮಾಡಿ.